ನಮಸ್ಕಾರ. ಇಂದು ವರ್ಲ್ಡ್ COPD ಡೇ ಅಂತ. COPD ಅಂದರೆ ಏನಪ್ಪ ಅಂದರೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಏರ್ವೇ ಡಿಸೀಸ್ ಆರ್ ಪಲ್ಮನರಿ ಡಿಸೀಸ್ ಅಂತೇವಿ. ಇದು ಅಸ್ತಮಾಕ್ಕಿಂತ ಸ್ವಲ್ಪ ಬೇರೆ. ಅಸ್ತಮಾ, ಬ್ರಾಂಕಿಯಲ್ ಅಸ್ತಮಾ ಸ್ವಲ್ಪ ಅದರ ಲಕ್ಷಣಗಳು ಬೇರೆ, COPD ಲಕ್ಷಣಗಳು ಬೇರೆ. COPD ಅಂದರೆ ಒಂದು ನಮ್ಮ ಶ್ವಾಸಕೋಶದ ಕಾಯಿಲೆ. ಇದರಲ್ಲಿ ಏನಾಗುತ್ತೆ ಅಂದರೆ ಉಸಿರಾಡಲಿಕ್ಕೆ ತೊಂದರೆ ಆಗುತ್ತೆ, ಕೆಮ್ಮಿರುತ್ತೆ ಕೆಲವರಿಗೆ. COPDಲಿ 2 ಥರ ಇರುತ್ತೆ. ಒಂದು ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ, ಒಂದು ಎಂಫೈಸಿಮಾ ಅಂತ ಹೇಳ್ತೀವಿ. ಎರಡರ ಲಕ್ಷಣಗಳು ಯೂಶಲಿ ಕ್ರಾನಿಕ್ ಬ್ರಾಂಕೈಟಿಸ್ ಬಹಳ ಜನ ಸ್ಮೋಕರ್ಸಲ್ಲಿ ಆಗುತ್ತೆ. ತುಂಬ ಬೀಡಿ ಅಥವಾ ಸಿಗರೇಟ್ ಸೇದೋದ್ರಿಂದ ಅಥವಾ ಪೊಲ್ಯೂಷನ್ದಿಂದನೂ COPD ಕೆಲವ್ರಿಗಾಗುತ್ತೆ. ಕೆಲವರು ಹೆಣ್ಮಕ್ಕಳಲ್ಲಿ ಕಾಮನ್ ಆಗಿ ಇದು ಮನೆಯಲ್ಲಿ ಹೊಗೆಯಿಂದ ಏನು ಒಲೆ ಹಳೆ ಥರ ಅದು ಕಟ್ಟಿಗೆ ಒಲೆ ಯೂಸ್ ಮಾಡೋದ್ರಿಂದ COPD ಬಹಳ ಜನರಿಗೆ ಮೊದಲಾಗ್ತಿತ್ತು. ಈ ಕಟ್ಟಿಗೆ ಒಲೆ ಕಡಿಮೆ ಆಗೋದ್ರಿಂದ ಮುಂದಿನ ಜನ್ರೇಷನ್ ಪ್ರಾಬಬ್ಲಿ COPD ಸ್ವಲ್ಪ ಕಡಿಮೆ ಕಾಣ್ಬೋದು. ಬಟ್ ನಾವು ಬಹಳ ಜನರಿಗೆ COPDಯನ್ನು ನೋಡ್ತೇವೆ. ಕ್ರಾನಿಕ್ ಬ್ರಾಂಕೈಟಿಸಲ್ಲಿ ಬೆಳಗ್ಗೆ ಕಫ, ಕೆಮ್ಮು ಜಾಸ್ತಿ ಇರುತ್ತೆ. ಎಂಫೈಸಿಮಾದಲ್ಲಿ ಉಸಿರಾಡ್ಸೋದು ತೊಂದರೆ ಜಾಸ್ತಿ ಇರುತ್ತೆ. ಕೆಲವರು ಈ ಥರ ಉಸಿರಾಡಿಸ್ಲಿಕ್ಕೆ ತೊಂದರೆ ಯೂಶ್ವಲಿ ಇರುತ್ತೆ. ಇವರಿಗೆ ಒಂದು ವೀಸಿಂಗ್ ಅಂತ ಸೌಂಡು ಕೆಲವ್ರಿಗೆ ಬರ್ತದೆ, ವಿಸ್ಲಿಂಗ್ ಸೌಂಡ್ ಅಂತೇವೆ ನಾವು. ಸೊ ಈ ಥರ ಉಸಿರಾಡಿಸೋ ತೊಂದರೆನೂ ನಾವು ಎಂಫೈಸಿಮಾದಲ್ಲಿ ಕಾಮನ್ ಆಗಿ ನೋಡ್ತೇವೆ. ಸೊ ಇದಕ್ಕೆ ಯೂಶ್ವಲಿ ಟ್ರೀಟ್ಮೆಂಟ್ ಏನಂತಂದರೆ ನಾವು ಒಂದು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಮಾಡಿಬಿಟ್ಟು ಎಕ್ಸ್ರೇ ಮಾಡಿಬಿಟ್ಟು ಇನ್ಹೇಲರ್ಸ್ ಕೊಡ್ತೀವಿ. ಸೊ ಇನ್ಹೇಲರ್ಸನ್ನು ಕೆಲವರು ಇಲ್ಲಿ ಜನ ಪಂಪ್ ಅಂತ ಹೇಳ್ತಾರೆ. ಸೊ ಆ ಇನ್ಹೇಲರು ಕೆಲವ್ರಿಗೆ ಏನಂತಂದರೆ ಮಾನಸಿಕ ಸ್ಥಿತಿ, ಅದನ್ನು ಯೂಸ್ ಮಾಡೋದ್ರಿಂದ ಅದು ಒಂಥರ ರೂಢ ಹ್ಯಾಬಿಟ್ ಬಿದ್ದುಬಿಡುತ್ತೆ ಅಂತ. ಬಟ್ ಇಟ್ ಈಸ್ ವೆರಿ ಗುಡ್. ಲೋಕಲಿ ಕೆಲಸ ಮಾಡ್ತದ, ನಮ್ಮ ರಕ್ತದಲ್ಲಿ ಹೆಚ್ಚಿಗೆ ಹೋಗೋದಿಲ್ಲ ಆ ಮೆಡಿಸಿನ್, ಸೈಡ್ ಎಫೆಕ್ಟ್ ಕಡಿಮೆ ಇರುತ್ತೆ. ಸೊ ಇನ್ಹೇಲರನ್ನು COPD ಇದ್ದವರು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಕಫ ಕಡಿಮೆ ಆಗುತ್ತೆ. ಸೊ ಈ COPD ದಿನದಂದು ಇದೊಂದು ಸಣ್ಣ ಮಾಹಿತಿ COPD ಬಗ್ಗೆ.